ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ. ಲಾಸ್ಟ್ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ನಮ್ಮ ಅತ್ತೆ ಮಾವ, ನಮ್ಮ ಚಿಕ್ಕಮ್ಮ, ನಮ್ಮ ಅಜ್ಜಿ, ನನ್ನ ಸಣ್ಣ ತಂಗಿ ಶಾನಿ ಎಲ್ಲರೂ ಬಂದಿದ್ದರು. ಚೆನ್ನಾಗಿತ್ತು ಲಾಸ್ಟ್ ಡೇ. ಇನ್ನೂ ಯಾರೇ ನನ್ನ ಲಾಸ್ಟ್ ಬ್ಲಾಗ್ ನೋಡಿಲ್ಲ, ಪ್ಲೀಸ್ ನೋಡಿ. ಮತ್ತು ನಮ್ಮ ಇಶಾನಿ ನನ್ನ ತಂಗಿ ಎಷ್ಟು ಮುದ್ದಾಗಿ ಎಂಥದ್ದು ರಿಂಗ ರೋಸಸ್ ಎಲ್ಲ ಹೇಳಿದ್ದಾರೆ, ಕಣ್ಣ ಮುಜಲೆ ಗಾಡಿ ಕೂಡ ಹೇಳಿದ್ದಾರೆ. ಅದೆಲ್ಲ ಕ್ಯೂಟ್ ಆಗಿದೆ. ಸಣ್ಣ ಮಗು ಏನು ಹೇಳಿದ್ರು ಸಖತ್ ಕ್ಯೂಟ್ ಅಲ್ವಾ? ಅದು ಸಹ ನಾನು ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ. ಪ್ಲೀಸ್ ಹೋಗಿ ನೋಡಿ. ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರ್ಯಾರೇನು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ಬ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ನೀವೇ ಫಸ್ಟ್ ನನ್ನ ಬ್ಲಾಗ್ನ ವ್ಯೂ ಮಾಡ್ಬೋದು. ಗೈಸ್, ಇವತ್ತಿನ ಬ್ಲಾಗ್ ರ್ಯಾಂಡಮ್ ಆಗಿ ಹೋಗುತ್ತೆ. ನಾನು ಮಾರ್ನಿಂಗಿಂದ ಈವ್ನಿಂಗ್ ತನಕ ಏನೇನು ಮಾಡ್ತೀನಿ ಬ್ಲಾಗಲ್ಲಿ ಹಾಕ್ತಾ ಹೋಗ್ತೀನಿ. ಪ್ಲೀಸ್ ನೋಡ್ತಾ ಹೋಗಿ. ಓಕೆ, ಇವತ್ತು ಆಲ್ರೆಡಿ ಟೈಮ್ ಆಗಿದೆ. ಅಮ್ಮ ಬ್ರೇಕ್ಫಾಸ್ಟಿಗೆಲ್ಲ ಏನೇನು ಮಾಡಿದ್ದಾರೆ ಕ್ಯಾಪ್ಚರ್ ಮಾಡಿದ್ದೀನಿ. ಅದನ್ನ ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ಹಾಕ್ತೀನಿ. ಇವಾಗ ಟೈಮ್ ಆಗಿದೆ ಸದ್ಯಕ್ಕೆ. ಇವಾಗ ಹೊರಡೋಣ ಬನ್ನಿ. ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಮ್ಮ ಟೊಮೆಟೊ ಬಾತ್ ಮಾಡಿದ್ದಾರೆ. ಮತ್ತು ಅಮ್ಮ ಕೆಲಸಕ್ಕೆ ಹೋಗ್ಬಿಟ್ರೆ ಇವತ್ತು. ಇವಾಗ ಮನೆ ರೀಚ್ ಆದೆ. ಓ ಎಂದಿನಿ ನಾಳೆ ಬರ್ನಾ? ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬಂದವಳೆ ಶ್ರೇಯಾಂಶ್ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ಫ್ರೆಶ್ ಅಪ್ ಆಗೋಣ ಅಂತ ಹೋಗಿ ಫ್ರೆಶ್ ಅಪ್ ಆಗಿ ಒಳಗೆ ಬಂದೆ. ಒಳಗೆ ಬರೋ ಅಷ್ಟರಲ್ಲಿ ಅಕ್ಕನ ಫ್ರೆಂಡ್ ಮನೆಗೆ ಬಂದಿದ್ದರು. ಹಾಗೆ ಅವ್ರ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಅಮ್ಮ ನಾನು ಸ್ಕೂಲಿಂದ ಬಂದ ತಕ್ಷಣ ಹೇಳ್ತಾಯಿದ್ರು ಚರ್ಮುರಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಹೇಗಿದ್ರು ಅಕ್ಕ ಬಂದಿದ್ರಲ್ವ, ಹಾಗಾಗಿ ಎಲ್ಲರಿಗೂ ಸೇರಿ ಚರ್ಮುರಿ ಮಾಡೋಣ ಅಂತ ಒಟ್ಟಿಗೆ ಕೂತ್ಕೊಂಡು ಚರ್ಮುರಿನ ಮಾಡಿಕೊಂಡು ತಿಂದ್ವಿ. ಮತ್ತು ಅಪ್ಪ ಯಾವಾಗಲೂ ಬೇಗ ಊಟ ಮಾಡೋದು, ಹಾಗಾಗಿ ಅಪ್ಪ ಊಟ ಮಾಡೋಕ್ಕೆ ಕೂತಿದ್ರು. ಅಪ್ಪನ ಜೊತೆ ಶ್ರೇಯಾಂಶು ಕೂಡ ಊಟಕ್ಕೆ ಕೂತಿದ್ದ. ಇಬ್ಬರಲ್ಲಿ ಯಾರು ಫಸ್ಟ್ ಊಟ ಮಾಡೋದು ನೋಡೋಣ ಅಂತ ಹೇಳ್ಬಿಟ್ಟು ಕಾಂಪಿಟೇಷನ್ ಮೇಲೆಗೆ ಇಬ್ಬರು ಊಟ ಮಾಡ್ತಾ ಕೂತಿದ್ರು. ಓಕೆ, ಇವತ್ತು ಡಿನ್ನರಿಗೆ ಅಮ್ಮ ಎಲ್ಲ ರೆಡಿ ಮಾಡಿಟ್ಟವ್ರೆ. ಇದೇನು ಸಾಂಬಾರು, ಮೆಣಸಿನ್ಕಾಯಿ, ಕೋಸು ಪಲ್ಯ, ಇವಾಗಷ್ಟೇ ಊಟ ಮುಗೀತು. ಸೀಬೆಕಾಯಿ ತಿನ್ನೋಣ ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ. ಇಷ್ಟು ದೊಡ್ಡದಿದೆ ನೋಡಿ ಸೀಬೆಕಾಯಿ. ಇದು ಇನ್ನೂ ಸೈಜ್ ಬರುತ್ತೆ. ಅಷ್ಟೊತ್ತಿಗೆ ಕಿತ್ಬಿಟ್ಟಿದ್ದೀವಿ, ಅದಕ್ಕೆ ಇಷ್ಟೇ ಸಣ್ಣ ಸೈಜ್. ಲಕ್ಕಿ ಬಾ, ಲಕ್ಕಿ ಬಾ ಅಣ್ಣ. ಬೆಲ್ಲ ನಡಿಯ. ಊಟ ಎಲ್ಲ ಮುಗ್ದಿದ್ದೆ. ಹಾಗೆ ವಾಕಿಂಗ್ ಹೋಗೋಣ ಅಂತ ಹೋಗಿದ್ವಿ. ಶ್ರೇಯಾಂಶ್ ನಾನು ಲಕ್ಕಿನ ಇಟ್ಕೊಂಡು ವಾಕ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಲಕ್ಕಿನ ಚೈನ್ ಇಟ್ಕೊಂಡು ನಡೆಸ್ದ. 1-2 ರೌಂಡ್ ಅವನೇ ಓಡಿಸಿ ನೆಕ್ಸ್ಟು ಲಕ್ಕಿನ ಕಟ್ಟಾಕೋಣ ಬಾ ಅಂತ ಹೇಳ್ಬಿಟ್ಟು ಹೇಳಿದಾಗ ಲಕ್ಕಿಗೆ ಬರೋಕ್ಕೆ ರೆಡಿ ಇಲ್ಲ. ಅವಳು ಇನ್ನೂ ರೌಂಡ್ಸ್ ಹೋಗಬೇಕು ಅಂತ. ಬಟ್ ನಾನೇ ಹೋಗು ಒಳಗೆ ಅನ್ನೋಷ್ಟು ಶ್ರೇಯಾಂಶ್ ಜೋರು ಎಳಿತಿದ್ದೆ. ಅದಕ್ಕೆ ನೋವಾಗುತ್ತೆ ಶ್ರೇಯಾಂಶ್ ಹಂಗೆ ಎಳಿಬೇಡ ಅಂತ ಹೇಳಿದೆ. ಆಮೇಲೆ ಲಕ್ಕಿಗೆ ಕಳಿಸ್ದಾಗ ಪಾಪ ಅವಳೇ ಓದ್ಲು ಅವ್ನ ಹಿಂದೆ. ಆಮೇಲೆ ಶ್ರೇಯಾಂಶ್ ಇವಾಗ ಕಟ್ಟು ಇಡ್ತಾ ಇದ್ದಾನೆ ನೋಡಿ. ಕಟ್ಟಿಟ್ಬಿಟ್ಟು ಮಲ್ಕೊಳ್ಳು ಲಕ್ಕಿಮ್ಮ, ನಾಳೆ ಹೋಗೋಣ ವಾಕಿಂಗ್ ಅಂತೆಲ್ಲ ಏನೇನೋ ಹೇಳ್ತಿದ್ದ ಲಕ್ಕಿ ಹತ್ರ. ಅವಳಿಗೆ ಏನು ಅರ್ಥ ಆಯಿತೋ ಗೊತ್ತಿಲ್ಲ. ಅವ್ನು ಹೇಳ್ದಂಗೆ ಹೋಗಿ ಕೂತ್ಕೊಂಡು ಮಲ್ಗಿಬಿಟ್ಲು ಅವಳು. ಲಕ್ಕಿನ ವಾಕಿಂಗ್ ಎಲ್ಲ ಕರ್ಕೊಂಡೋಗಿ ಬರೋ ಅಷ್ಟರಲ್ಲಿ ಅಮ್ಮ ಹಾಸಿಗೆ ರೆಡಿ ಮಾಡಿದ್ದಾರೆ ನಮಗೆ ಮಲ್ಗೋಕ್ಕೆ. ಶ್ರೇಯಾಂಶ್ ಬಂದವನೇ ಹಾಸಿಗೆ ಮೇಲೆ ಜಂಪ್ ಮಾಡಿ ಎಲ್ಲ ಹಾಳು ಮಾಡಿಟ್ಟಾನ.